ಸರ್ ನೀವ್ ಯಾವತ್ತು ಈ ತರ ಸಿಲಿಂಡರ್ ಫಿಲ್ ಮಾಡ್ತಾ ಇರೋದನ್ನ ಯಾವತ್ತು ನೀವು ಬಂದು ನೋಡ್ಲಿಲ್ವಾ ಏನ್ ಕೆಲಸ ನಡೀತಾ ಇದೆ ನನ್ನ ಜಾಗದಲ್ಲಿ ಅಂತ? ಮೇಡಮ್ ನನಗೆ ಗೊತ್ತಿದ್ದು ರೀಫಿಲ್ಲಿಂಗ್ ಮಾಡೋದು ತಪ್ಪು ಅಂತ ಗೊತ್ತಿತ್ತು. ಸಿಲಿಂಡರ್ ಪೇಂಟ್ ಮಾಡೋದು ಲೈಸೆನ್ಸ್ ಇತ್ತು ಅಂದರೆ ಅವ್ರ ಹತ್ರ GST ಇದ್ದಾರೆ ಅಂತ ಹೇಳಿದ್ರು. ಸೊ ಆ ಮುಖಾಂತರ ನಾನು ಅದಕ್ಕೆ ಅಂತ ಟೆಂಪ್ರವರಿಗೆ ನಾನು ಕೊಟ್ಟಿದ್ದೆ. ಬಟ್ ಇವಾಗ ಅಟ್ಲೀಸ್ಟ್ ನೀವು ಲೈಸೆನ್ಸ್ ಚೆಕ್ ಮಾಡ್ಲಿಲ್ವಾ ಏನು? ಮೇಡಮ್ ನನಗೆ ಓದಕ್ಕೆ ಬರೆಯಕ್ಕೆ ಬರಲ್ಲ, ನಾನು ಏನು ನೋಡಿ ಏನು ಗೊತ್ತಾಗ್ತದೆ. ಹೌದು, ಅಟ್ಲೀಸ್ಟ್ ಯಾಕೆ ಹೇಳ್ತಾ ಇದೀನಿ ಅಂದ್ರೆ ನೀವು ಆ ಸಿಲಿಂಡರ್ನ ಒಂದ್ಸಲ ಗಮನಿಸಿ, ಎಷ್ಟು ಹಳೇದಾಗಿದೆ, ಎಷ್ಟು ಅವು ಸೇಫ್. ಇವಾಗ ನಿಮ್ಮನೇಲೆ ಯೋಚನೆ ಮಾಡಿ, ಯಾರೋ ರೀಫಿಲ್ ಮಾಡಿ ಅಥವಾ ಅಂದ್ರೆ ನಾವೇನ್ ತಿಳ್ಕೊಂಡಿದೀವಿ ಅಂದ್ರೆ ಅದನ್ನ ರಿಪೇರ್ ಮಾಡಿ ಅದು ಯೂಸ್ಗೆ ಅದು ಇದೆಯಾ ಇಲ್ವಾ ಅನ್ನೋದನ್ನ ಚೆಕ್ ಮಾಡಿ ಆಮೇಲಿಂದ ಕೊಡ್ತಾರೆ ಅಂತ ನಾವು ತಿಳ್ಕೊಂಡಿದ್ದೀವಿ. ಸರ್ ಅದಕ್ಕೆ ಟೆಸ್ಟೆಡ್ ಲ್ಯಾಬ್ಗಳಿರುತ್ತೆ, ಅದಕ್ಕೆ ನಿಮಗೆ ವಿತ್ ಗೌರ್ಮೆಂಟ್ ಇಂದ ಲೈಸೆನ್ಸ್ ತಗೊಂಡ್ರು ಅಂದ್ರೆ ಈ ತರ ಊರಿಂದ ಆಚೆ ಬಂದ್ಬಿಟ್ಟು ಈ ತರ ಜಾಗಗಳಲ್ಲಿ ಯಾರು ಮಾಡಲ್ಲ ಸರ್. ಸ್ಮೆಲ್ ಬರುತ್ತೆ, ಸೌಂಡ್ ಬರೋದಕ್ಕೆ ಅನ್ನೋದಕ್ಕೆ ಆ ಲೆಕ್ಕದಲ್ಲಿ ನಾವು ಆ ತರ ತಿಳ್ಕೊಂಡಿದ್ವಿ. ಒಂದ್ ಲ್ಯಾಬ್ ಇರ್ಬೇಕು ಅಥವಾ ಲ್ಯಾಬ್ ಟೆಸ್ಟೆಡ್ ಮಾಡಕ್ಕಾರು ಒಬ್ರು ಇರ್ಬೇಕು, ಇದು ಫಿಲ್ ಮಾಡ್ಬೋದಾ ಏನು ಅಂತ. ಏನು ಇಲ್ದೆ ಮೇಡಮ್ ನಾನೊಬ್ಬ ಬಡ ರೈತ, ನನಗ್ ಗೊತ್ತಿದ್ದೇನಿತ್ತು, ನನಗೆ ಗೊತ್ತಿದ್ದು ನಾನು ಇವಾಗ ಜಾಗ ಕ್ಲೀನ್ ಮಾಡಿದ್ದೀನಿ. ನಾನು ಸ್ವಲ್ಪ ಬೆಳೆ ಏನಾರು ಹಾಕ್ಬೇಕಾಗಿತ್ತು, ನನ್ನ ಹತ್ರ ಬೋರ್ ಹಾಕ್ಸಿ ನಾನು 6 ವರ್ಷ ಆಗಿತ್ತು, ಮೋಟ್ರ್ ಇಳ್ಸಕ್ಕೆ ನನ್ನ ಹತ್ರ ದುಡ್ಡಿರಲಿಲ್ಲ. ನಾನು ಬಡ ವ್ಯಕ್ತಿ, ನನಗೆ ನನಗೇನೋ ಯಾವುದೋ ಒಂದು 50 ಸಾವಿರ ಕೊಡ್ತೀನಿ ಅಂತ ಹೇಳಿದ್ರೆ ನನಗೂ ಒಂದು ಖುಷಿ ಅನ್ನೋದಕ್ಕೆ ನಾನು ಬೋರ್ ಇಳಿಸೋದಕ್ಕೆ ಅಂತ ಹೇಳ್ಬಿಟ್ಟು ಅವ್ರಿಗೇನೋ ನನಗೆ ಗೊತ್ತು. ನಾನು ಆ ಲೆಕ್ಕದಲ್ಲಿ ಅಷ್ಟೇ ಕೊಟ್ಟೆ ಹೊರತು ನನಗೆ ಬೇರೆ ಏನೋ ನನಗೆ ಅದ್ರ ಬಗ್ಗೆ ಮಾಹಿತಿ ಆಗಲಿ ಬೇರೆ ಆಗಲಿ ನನಗೇನು ಅಷ್ಟು ಎಜುಕೇಟೆಡ್ ಇಲ್ಲ ನನಗೆ. ಸೊ ಆ ಲೆಕ್ಕದಲ್ಲಿ ನಾನು ಗೊತ್ತಾಯಿತು. ಈಗ ನನ್ನ ಗಮನಕ್ಕೆ ಬಂದಾದ್ಮೇಲೆ ನನಗೆ ಇದ್ರ ಬಗ್ಗೆ ತಿಳುವಳಿಕೆ ಕಡಿಮೆ ಇತ್ತು. ನಾನೀಗ ಇಮಿಡಿಯೇಟಾಗಿ ಟೋಟಲ್ ಏನೇನಿದೆ ಎಲ್ಲ ಸ್ಟಾಪ್ ಮಾಡಿಸ್ತೀನಿ. ಸ್ಟಾಪ್ ಮಾಡಿಸಿ ಇದು ಕಾನೂನಾತ್ಮಕವಾಗಿ ಏನು ಅದಕ್ಕೆ ಇದೆಯೋ ಅದ್ರ ತಕ್ಕಂತಿದ್ರೆ ಮಾತ್ರ ಮಾಡ್ಸೋಣ, ಇಲ್ಲ ಅಂದ್ರೆ ಬೇಡ ಮೇಡಮ್. ನಾವು ಅನ್ನ ತಿನ್ನೋದಕ್ಕೆ, ನಾವು ಕೋಳಿ ಫಾರಂ ಮಾಡೋಕ್ಕೆ ಅಂತ ನಾನು ಇಲ್ಲಿ ಜಾಗ ಮಾಡ್ತಾ ಇರೋದು. ನನಗೆ ಇವೆಲ್ಲ ನನಗೆ ನೆಸಸರಿನೇ ಇಲ್ಲ. ನಾನು ಏನೋ ಒಂದೆರಡು ಹೊಟ್ಟೆಪಾಡಿಗೆ ಏನೋ ಒಂದು ಮಾಡ್ಕೊಳ್ಳೋಂಥದ್ದೇ ನನಗೆ ಗೊತ್ತಿರೋದು. ಸರಿ ಸರ್, ಇಫ್ ಇನ್ ಕೇಸ್ ಮುಂದಿನ ದಿನಗಳಲ್ಲೂ ನೀವು ಏನಕ್ಕೆ ಒಂದು ಜಾಗ ಕೊಡ್ತೀರಾ ಅಂದ್ರೆ ಅಟ್ಲೀಸ್ಟ್ ಅದ್ರ ಬಗ್ಗೆ ಒಂದು ಈಗ ನನಗೆ ಈಗ ನನಗೆ ಬುದ್ಧಿ ಬಂದಿದೆಯಲ್ವಾ, ಇಲ್ಲಿಂದ ಈಚೆ ನಾನು ಯಾವ ರೀತಿ ನನಗೆ ಬರಬೇಕು ಅದ್ರ ತಕ್ಕಂತೆ ನೋಡಿ ನಾನು ಮಾಡ್ತೀನಿ. ಇದರಿಂದ ನನಗಾಗ್ಲಿ ಅಥವಾ ಪುನೀತ್ ಸರ್ಗಾಗ್ಲಿ ಇಲ್ಲಿ ಬಂದಿರುವಂತ ಲಾಭ ಅಲ್ಲ ಸರ್, ಇದರಿಂದ ನನ್ನ ಲಾಭ ಆಗ್ತಾ ಇದೆ, ನನಗೆ ಲಾಭ ಆಗ್ತಾ ಇದೆ. ನನ್ನಿಂದ ಬೇರೆಯವ್ರಿಗೆ ತೊಂದರೆ ಆಗ್ತಿತ್ತು, ಅದನ್ನ ನಾನು ನಿಲ್ಲಿಸಬಲ್ಲೆ ಅನ್ನೋದು ನನಗೊಂದು ಮಾಹಿತಿ ಸಿಕ್ಕಿದೆ. ಸರ್ ಯಾಕೆಂದ್ರೆ ಇದನ್ನ ಎರಡು ನನ್ನಿಂದ ಒಬ್ರಿಗೆ ಒಳ್ಳೇದ್ ಮಾಡಕ್ಕೆ ನನಗೆ ಯೋಗ್ಯತೆ ಇಲ್ಲ ಅಂದ್ರೂ ಒಬ್ರಿಗೆ ಕೆಟ್ಟದ್ದಾಗಬಾರ್ದು ಅನ್ನೋ ಆಲೋಚನೆ ಇಟ್ಟಿರೋನೇ ನಾನು. ನಾವು ರೈತರು, ನಾವು ಯೋಚನೆ ಮಾಡೋಂಥದ್ದೇ ಅದು. ಅದೇ ತರ ನಡ್ಕೊಂಡು ಹೋಗೋಣ. ನನ್ನಿಂದ ಏನಾಗ್ತದೋ ನಾನು ಹೆಲ್ಪ್ ಮಾಡ್ತೀನಿ ಮೇಡಮ್. ಇಷ್ಟಕ್ಕೆ ನಾನು ಒಪ್ಕೋಬಲ್ಲೆ ಮೇಡಮ್. ಬಾಡಿಗೆಗೆ ಅಲ್ವಾ ಕೊಟ್ಟಿದ್ದು ನೀವು? ಹೌದು ಮೇಡಮ್, ಟೆಂಪರವರಿ ಬಾಡಿಗೆಗೆ ಅಂತಾನೆ ಕೊಟ್ಟಿರೋಂಥದ್ದು. ನಾನು ಈ ಕೋಳಿ ಫಾರಂ ಮಾಡೋ ಗಂಟ ಅಂತಕ್ಕಿದ್ದಕ್ಕೆ. ಸರ್ ಮನೆ ನಿಮಗೆ ಸಂಬಂಧ ಇಲ್ಲ, ಇನ್ನೊಬ್ರು ಯಾರು ತಗೊಂಡಿದ್ದಾರೆ? ಇಲ್ಲ ಲ್ಯಾಂಡ್ ಓನರೇ ನಾನು. ಅಲ್ಲ ಇಲ್ಲಿ ಇರುವಂತ ಮನೆ ರೆಂಟ್ ಕಟ್ತಾ ಇದೀವಿ ಅಂತ? ಇಲ್ಲ ಅದು ಯಾರು ನನಗೆ ರೆಂಟ್ ನನಗೇನು ಇಲ್ಲ. ನನ್ನ ಖಾಲಿ ಜಾಗಕ್ಕೆ 10,000 ಬಾಡಿಗೆ ಕೊಟ್ಟಿದ್ದಾರೆ ಮೇಡಮ್. 3 ಮಂತ್ ಇದು ತಿಂಗಳದು ನನಗೆ ಬಾಡಿಗೆ ಕೊಟ್ಟಿದ್ದಾರೆ. ಅದರಲ್ಲೂ 1 ತಿಂಗಳದ ಅರ್ಧ ಕೊಟ್ಟಿದ್ದಾರೆ. ಸರಿ ಸರ್, ಅವ್ರು ಯಾರು ಅಗ್ರಿಮೆಂಟ್ ಇದೆ ಅದು ನಾನು ಬೇಕಾದ್ರೆ ಪ್ರೂಫ್ ಸಮೇತನೇ ನಾನು ಕೊಡ್ತೀನಿ ಬೇಕಾದ್ರೆ.